ಬಳ್ಳಾರಿ ಜೈಲಿಗೆ ಬಂದು ಇವತ್ತು ವಿಜಯಲಕ್ಷ್ಮಿ ಅವರು ದರ್ಶನ್ನ ಭೇಟಿ ಆಗ್ತಾರೆ ಅನ್ನುವಂತಹ ವಿಚಾರ ಇತ್ತು. ಪತ್ನಿಯ ಭೇಟಿಯ ನಿರೀಕ್ಷೆಯಲ್ಲಿ ದರ್ಶನ್ ಇದ್ರು, ಆದರೆ ಅವರಿಗೆ ನಿರಾಸೆ ಆಗ್ತಾ ಇದೆ. ದಿಢೀರಂತ ವಿಜಯಲಕ್ಷ್ಮಿ ಈ ಭೇಟಿಯನ್ನ ರದ್ದುಗೊಳಿಸಿದ್ದಾರೆ. ದರ್ಶನ್ ನೋಡೋದಕ್ಕೆ ಇವತ್ತು ಬರೋದಾಗಿ ಹೇಳಿದ್ರು, ಇದೀಗ ದಿಢೀರ್ ಭೇಟಿಯನ್ನ ರದ್ದು ಮಾಡಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ಕಾರಣ ನಾಳೆ ವಕೀಲರ ಜೊತೆ ಬರೋದಾಗಿ ವಿಜಯಲಕ್ಷ್ಮಿ ಅವರು ತಿಳಿಸಿದ್ದಾರೆ. ವಕೀಲರ ಜೊತೆ ಬಂದು ಮುಂದಿನ ಕಾನೂನು ಹೋರಾಟದ ಬಗ್ಗೆ ಚರ್ಚೆ, ಜಾಮೀನು ಅರ್ಜಿ ವಿಚಾರವಾಗಿ ಚರ್ಚೆ ಇತ್ಯಾದಿ ಇತ್ಯಾದಿ ಈ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡೋದಕ್ಕೆ ವಕೀಲರ ಜೊತೆನೇ ಹೋಗ್ತೀನಿ ಅಂತ ಹೇಳಿ ವಿಜಯಲಕ್ಷ್ಮಿ ಅವರು ಹೇಳಿದಾರಂತೆ. ಸೊ ನಾಳೆ ದರ್ಶನ್ ಕಸ್ಟಡಿ ಅಂತ್ಯವಾಗುವ ಹಿನ್ನೆಲೆ ಕೋರ್ಟ್ ಕಲಾಪ ಮುಗಿದ ಬಳಿಕ ಎಲ್ಲವನ್ನೂ ಚರ್ಚೆ ಮಾಡಿ ಹೋಗುವ ಬಗ್ಗೆ ವಿಜಯಲಕ್ಷ್ಮಿ ಅವರು ಚಿಂತನೆಯನ್ನು ನಡೆಸಿದ್ದಾರೆ. ಹೀಗಾಗಿ ಇವತ್ತು ಭೇಟಿ ರದ್ದು ಮಾಡಿದ್ದಾರೆ ವಿಜಯಲಕ್ಷ್ಮಿ ಅವರು. ಇವತ್ತು ಭೇಟಿ ಆದರೂ ಮಾಮೂಲಿ ಕುಶಲೋಪರಿ, ಒಂದಿಷ್ಟು ತಿಂಡಿ, ಡ್ರೈ ಫ್ರೂಟ್ಸು, ಬಟ್ಟೆ ಇಷ್ಟೇ ಆಗುತ್ತೆ. ಕಾನೂನು ಹೋರಾಟದ ಬಗ್ಗೆ ಮತ್ತೆ ಚರ್ಚೆ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ನಾಳೆ ಕಸ್ಟಡಿ ಅಂತ್ಯ ಆಗ್ಬಿಡ್ಲಿ, ಒಂದು ಕಡೆ ಮುಂದಿನ ವಿಚಾರದ ಬಗ್ಗೆ ಚರ್ಚೆ ಮಾಡಬಹುದು ಅಂತ ನಾಳೆಗೆ ಮುಂದೂಡಿದ್ದಾರೆ. ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ರೇಣುಕಾರಾಧ್ಯ ಈಗ ಫೋನ್ ಸಂಪರ್ಕದಲ್ಲಿ. ರೇಣುಕಾರಾಧ್ಯ, ವಿಜಯಲಕ್ಷ್ಮಿ ಸಂಜೆ 4 ಗಂಟೆಗೆ ಬರಬಹುದು ಅಂತ ನಿರೀಕ್ಷೆ ಇತ್ತು ಇವತ್ತು. ಈಗ ನಾಳೆಗೆ ಬರ್ತಿದ್ದಾರೆ ಅಂತ, ನಾಳೆ ಎಷ್ಟು ಗಂಟೆಗೆ ಭೇಟಿ ಆಗ್ತಾರಂತೆ, ಏನು ಉದ್ದೇಶ ಭೇಟಿದು, ಏನು ಅಪ್ಡೇಟ್ಸ್ ಕೊಡ್ತೀರಿ? ಫೈನ್, ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಈಗಾಗಲೇ ದರ್ಶನ್ ಭೇಟಿಗಾಗಿ ಎಲ್ಲ ರೀತಿಯ ಸಿದ್ಧತೆಯನ್ನ ವಿಜಯಲಕ್ಷ್ಮಿ ಮಾಡ್ಕೊಂಡಿದ್ರು. ಇವತ್ತು ಸಂಜೆ 4 ಗಂಟೆಗೆ ವಿಜಯಲಕ್ಷ್ಮಿ ಅವರು ದರ್ಶನ್ನ ಭೇಟಿ ಆಗ್ತಾರೆ ಅನ್ನುವಂತಹ ಸಾಧ್ಯತೆ ಇತ್ತು ಮತ್ತು ಸಂಜೆ 4 ಗಂಟೆಗೆ ಅಂತ ಸಮಯವೂ ಕೂಡ ನಿಗದಿಯಾಗಿತ್ತಂತೆ. ಆದರೆ ದಿಢೀರಂತ ವಿಜಯಲಕ್ಷ್ಮಿ ಅವರು ಈ ಭೇಟಿಯ ಸಮಯವನ್ನ ರದ್ದುಗೊಳಿಸಿದ್ದಾರೆ. ಇವತ್ತಿನ ಬದಲಿಗೆ ನಾಳೆ. ಎಸ್, ರೇಣುಕಾರಾಧ್ಯ ಮತ್ತೆ ಕನೆಕ್ಟ್ ಆಗಿದ್ದಾರೆ. ರೇಣುಕಾರಾಧ್ಯ, ಸದ್ಯಕ್ಕೆ ಭೇಟಿಯ ಸಮಯ ಬದಲಾಗಿದೆ, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ಈ ವಿಚಾರವಾಗಿ? ಶ್ರೀಪಾದ್, ಸಿಕ್ಕಿರ್ತಕ್ಕಂಥ ಮೂಲಗಳ ಪ್ರಕಾರ ಅವರು ಇವತ್ತು ಸಂಜೆ 4 ಗಂಟೆಗೆ ದರ್ಶನ್ ಅವರನ್ನ ಭೇಟಿ ಆಗ್ಬೇಕಿತ್ತು, ವಿಜಯಲಕ್ಷ್ಮಿ ಹಾಗೂ ದರ್ಶನ್ ಅವರ ತಾಯಿ ಮೀನಾ ಅವರು. ಆದ್ರೆ ಕಾರಣಾಂತರಗಳಿಂದ ಈ ದಿಢೀರಾಗಿ ಈಗ ಭೇಟಿಯನ್ನ ರದ್ದು ಮಾಡಿದ್ದಾರೆ. ಅವರ ಕಾರಣಗಳು ನಮ್ಗೆ ಈಗ ಗೊತ್ತಾಗಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ನಾಳೆ ದರ್ಶನ್ ಅವರಿಗೆ ಮತ್ತೆ ಕಸ್ಟಡಿ ಅಂತ್ಯ ಆಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ನಾಳೆ ಕೋರ್ಟ್ ಕಲಾಪ ಇರುತ್ತೆ. ದರ್ಶನ್ ಅವರು ನಾಳೆ ವಿಸಿ ಮೂಲಕ ಜಡ್ಜ್ ಮುಂದೆ ಹಾಜರಾಗ್ತಾರೆ. ಆ ಬಳಿಕ ಮತ್ತೆ ಅವರ ಒಂದಷ್ಟು ಕೇಸ್ಗಳ ಬಗ್ಗೆ ಮಾತನಾಡೋದಕ್ಕೆ ಕೂಡ ಸಮಯ ಸಿಗುತ್ತೆ. ಹೀಗಾಗಿ ನಾಳೆ ಭೇಟಿ ಮಾಡಬಹುದು ಅನ್ನುವ ಒಂದು ಯೋಚನೆಯಲ್ಲಿ ಅವರು ಇವತ್ತು ದಿಢೀರಾಗಿ ಬಳ್ಳಾರಿ ಜೈಲಿಗೆ ಏನು ಬರಬೇಕಾಗಿತ್ತು ಆ ಒಂದು ಭೇಟಿಯನ್ನ ರದ್ದು ಮಾಡಿದ್ದಾರೆ. ಇನ್ನೊಂದು ಕಡೆಗೆ ದರ್ಶನ್ ಅವರು ಬೆಳಗಿನಿಂದನೂ ಕೂಡ ಒಂದು ಹೋಪ್ ಇಟ್ಕೊಂಡಿದ್ರು, ಇವತ್ತು ಬರ್ತಾರೆ ಅನ್ನುವ ಒಂದು ಹೋಪ್ ಅನ್ನ ಇಟ್ಕೊಂಡು ಕಾಯ್ತಾ ಇದ್ರು ಅನ್ನುವ ಮಾಹಿತಿ ನಮಗೆ ಸಿಕ್ಕಿರ್ತಕ್ಕಂಥದ್ದು. ಆದ್ರೆ ಅವರಿಗೆ ಈಗ ನಿರಾಸೆ ಆಗಿರ್ತಕ್ಕಂಥದ್ದು. ನಾಳೆ ಏನು ಕೋರ್ಟ್ ಮುಂದೆ ದರ್ಶನ್ ಅವರು ಮತ್ತೊಮ್ಮೆ ಹಾಜರಾಗ್ತಾರೆ. ಆ ಬಳಿಕ ಕೆಲವೊಂದು ಅಷ್ಟು ಕ್ಲಾರಿಟಿ ಸಿಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ನಾಳೆ ಚಾರ್ಜ್ ಶೀಟ್ ಸಲ್ಲಿಕೆ ವಿಚಾರವೂ ಕೂಡ ಮುನ್ನೆಲೆಗೆ ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾಳೆ ವಕೀಲರನ್ನು ಕೂಡ ವಿಜಯಲಕ್ಷ್ಮಿ ಜೊತೆಗೆ ಕರ್ಕೊಂಡು ಬರ್ತಾರೆ ಅನ್ನುವ ಮಾಹಿತಿ ಈಗ ನಮಗೆ ಲಭ್ಯವಾಗಿರ್ತಕ್ಕಂಥದ್ದು. ನಾಳಿನ ಮಟ್ಟಿಗೆ ದರ್ಶನ್ ಅವರ ಪತ್ನಿ ಬರೋದು, ಜೊತೆಗೆ ನಾಳೆ ವಕೀಲರು ಬರೋದು, ನಿಜಕ್ಕೂ ಈ ಒಂದು ದರ್ಶನ್ ಅವರ ಭೇಟಿ ನಾಳೆ ಮಹತ್ವ ಹೋಗುತ್ತೆ. ಯಾಕಂದ್ರೆ ಚಾರ್ಜ್ ಶೀಟ್ ನಲ್ಲಿ ಇರ್ತಕ್ಕಂಥ ಎಲ್ಲಾ ಅಂಶಗಳು ಈಗಾಗಲೇ ದರ್ಶನ್ ಅವರಿಗೆ ಗೊತ್ತಾಗಿದೆ. ಈಗ ನಾವು ಮುಂದಿನ ಕ್ರಮಗಳನ್ನ ಏನ್ ತೆಗೆದುಕೊಂಡಿದ್ವಿ ಅನ್ನೋದನ್ನ ನಾಳೆ ಅವರು ಬಳ್ಳಾರಿ ಜೈಲಿಗೆ ಬಂದು ಇವತ್ತು ವಿಜಯಲಕ್ಷ್ಮಿ ಅವರು ದರ್ಶನ್ನ ಭೇಟಿ ಆಗ್ತಾರೆ ಅನ್ನುವಂತಹ ವಿಚಾರ ಇತ್ತು. ಪತ್ನಿಯ ಭೇಟಿಯ ನಿರೀಕ್ಷೆಯಲ್ಲಿ ದರ್ಶನ್ ಇದ್ರು, ಆದರೆ ಅವರಿಗೆ ನಿರಾಸೆ ಆಗ್ತಾ ಇದೆ. ದಿಢೀರಂತ ವಿಜಯಲಕ್ಷ್ಮಿ ಈ ಭೇಟಿಯನ್ನ ರದ್ದುಗೊಳಿಸಿದ್ದಾರೆ. ದರ್ಶನ್ ನೋಡೋದಕ್ಕೆ ಇವತ್ತು ಬರೋದಾಗಿ ಹೇಳಿದ್ರು, ಇದೀಗ ದಿಢೀರ್ ಭೇಟಿಯನ್ನ ರದ್ದು ಮಾಡಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ಕಾರಣ ನಾಳೆ ವಕೀಲರ ಜೊತೆ ಬರೋದಾಗಿ ವಿಜಯಲಕ್ಷ್ಮಿ ಅವರು ತಿಳಿಸಿದ್ದಾರೆ. ವಕೀಲರ ಜೊತೆ ಬಂದು ಮುಂದಿನ ಕಾನೂನು ಹೋರಾಟದ ಬಗ್ಗೆ ಚರ್ಚೆ, ಜಾಮೀನು ಅರ್ಜಿ ವಿಚಾರವಾಗಿ ಚರ್ಚೆ ಇತ್ಯಾದಿ ಇತ್ಯಾದಿ ಈ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡೋದಕ್ಕೆ ವಕೀಲರ ಜೊತೆನೇ ಹೋಗ್ತೀನಿ ಅಂತ ಹೇಳಿ ವಿಜಯಲಕ್ಷ್ಮಿ ಅವರು ಹೇಳಿದಾರಂತೆ. ಸೊ ನಾಳೆ ದರ್ಶನ್ ಕಸ್ಟಡಿ ಅಂತ್ಯವಾಗುವ ಹಿನ್ನೆಲೆ ಕೋರ್ಟ್ ಕಲಾಪ ಮುಗಿದ ಬಳಿಕ ಎಲ್ಲವನ್ನೂ ಚರ್ಚೆ ಮಾಡಿ ಹೋಗುವ ಬಗ್ಗೆ ವಿಜಯಲಕ್ಷ್ಮಿ ಅವರು ಚಿಂತನೆಯನ್ನು ನಡೆಸಿದ್ದಾರೆ. ಹೀಗಾಗಿ ಇವತ್ತು ಭೇಟಿ ರದ್ದು ಮಾಡಿದ್ದಾರೆ ವಿಜಯಲಕ್ಷ್ಮಿ ಅವರು. ಇವತ್ತು ಭೇಟಿ ಆದರೂ ಮಾಮೂಲಿ ಕುಶಲೋಪರಿ, ಒಂದಿಷ್ಟು ತಿಂಡಿ, ಡ್ರೈ ಫ್ರೂಟ್ಸು, ಬಟ್ಟೆ ಇಷ್ಟೇ ಆಗುತ್ತೆ. ಕಾನೂನು ಹೋರಾಟದ ಬಗ್ಗೆ ಮತ್ತೆ ಚರ್ಚೆ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ನಾಳೆ ಕಸ್ಟಡಿ ಅಂತ್ಯ ಆಗ್ಬಿಡ್ಲಿ, ಒಂದು ಕಡೆ ಮುಂದಿನ ವಿಚಾರದ ಬಗ್ಗೆ ಚರ್ಚೆ ಮಾಡಬಹುದು ಅಂತ ನಾಳೆಗೆ ಮುಂದೂಡಿದ್ದಾರೆ. ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ರೇಣುಕಾರಾಧ್ಯ ಈಗ ಫೋನ್ ಸಂಪರ್ಕದಲ್ಲಿ. ರೇಣುಕಾರಾಧ್ಯ, ವಿಜಯಲಕ್ಷ್ಮಿ ಸಂಜೆ 4 ಗಂಟೆಗೆ ಬರಬಹುದು ಅಂತ ನಿರೀಕ್ಷೆ ಇತ್ತು ಇವತ್ತು. ಈಗ ನಾಳೆಗೆ ಬರ್ತಿದ್ದಾರೆ ಅಂತ, ನಾಳೆ ಎಷ್ಟು ಗಂಟೆಗೆ ಭೇಟಿ ಆಗ್ತಾರಂತೆ,
ಏನು ಉದ್ದೇಶ ಭೇಟಿದು, ಏನು ಅಪ್ಡೇಟ್ಸ್ ಕೊಡ್ತೀರಿ? ಫೈನ್, ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಈಗಾಗಲೇ ದರ್ಶನ್ ಭೇಟಿಗಾಗಿ ಎಲ್ಲ ರೀತಿಯ ಸಿದ್ಧತೆಯನ್ನ ವಿಜಯಲಕ್ಷ್ಮಿ ಮಾಡ್ಕೊಂಡಿದ್ರು. ಇವತ್ತು ಸಂಜೆ 4 ಗಂಟೆಗೆ ವಿಜಯಲಕ್ಷ್ಮಿ ಅವರು ದರ್ಶನ್ನ ಭೇಟಿ ಆಗ್ತಾರೆ ಅನ್ನುವಂತಹ ಸಾಧ್ಯತೆ ಇತ್ತು ಮತ್ತು ಸಂಜೆ 4 ಗಂಟೆಗೆ ಅಂತ ಸಮಯವೂ ಕೂಡ ನಿಗದಿಯಾಗಿತ್ತಂತೆ. ಆದರೆ ದಿಢೀರಂತ ವಿಜಯಲಕ್ಷ್ಮಿ ಅವರು ಈ ಭೇಟಿಯ ಸಮಯವನ್ನ ರದ್ದುಗೊಳಿಸಿದ್ದಾರೆ. ಇವತ್ತಿನ ಬದಲಿಗೆ ನಾಳೆ. ಎಸ್, ರೇಣುಕಾರಾಧ್ಯ ಮತ್ತೆ ಕನೆಕ್ಟ್ ಆಗಿದ್ದಾರೆ. ರೇಣುಕಾರಾಧ್ಯ, ಸದ್ಯಕ್ಕೆ ಭೇಟಿಯ ಸಮಯ ಬದಲಾಗಿದೆ, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ಈ ವಿಚಾರವಾಗಿ? ಶ್ರೀಪಾದ್, ಸಿಕ್ಕಿರ್ತಕ್ಕಂಥ ಮೂಲಗಳ ಪ್ರಕಾರ ಅವರು ಇವತ್ತು ಸಂಜೆ 4 ಗಂಟೆಗೆ ದರ್ಶನ್ ಅವರನ್ನ ಭೇಟಿ ಆಗ್ಬೇಕಿತ್ತು, ವಿಜಯಲಕ್ಷ್ಮಿ ಹಾಗೂ ದರ್ಶನ್ ಅವರ ತಾಯಿ ಮೀನಾ ಅವರು. ಆದ್ರೆ ಕಾರಣಾಂತರಗಳಿಂದ ಈ ದಿಢೀರಾಗಿ ಈಗ ಭೇಟಿಯನ್ನ ರದ್ದು ಮಾಡಿದ್ದಾರೆ. ಅವರ ಕಾರಣಗಳು ನಮ್ಗೆ ಈಗ ಗೊತ್ತಾಗಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ನಾಳೆ ದರ್ಶನ್ ಅವ್ರಿಗೆ ಮತ್ತೆ ಕಸ್ಟಡಿ ಅಂತ್ಯ ಆಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ನಾಳೆ ಕೋರ್ಟ್ ಕಲಾಪ ಇರುತ್ತೆ. ದರ್ಶನ್ ಅವರು ನಾಳೆ ವಿಸಿ ಮೂಲಕ ಜಡ್ಜ್ ಮುಂದೆ ಹಾಜರಾಗ್ತಾರೆ. ಆ ಬಳಿಕ ಮತ್ತೆ ಅವರ ಒಂದಷ್ಟು ಕೇಸ್ಗಳ ಬಗ್ಗೆ ಮಾತನಾಡೋದಕ್ಕೆ ಕೂಡ ಸಮಯ ಸಿಗುತ್ತೆ. ಹೀಗಾಗಿ ನಾಳೆ ಭೇಟಿ ಮಾಡಬಹುದು ಅನ್ನುವ ಒಂದು ಯೋಚನೆಯಲ್ಲಿ ಅವರು ಇವತ್ತು ದಿಢೀರಾಗಿ ಬಳ್ಳಾರಿ ಜೈಲಿಗೆ ಏನು ಬರಬೇಕಾಗಿತ್ತು ಆ ಒಂದು ಭೇಟಿಯನ್ನ ರದ್ದು ಮಾಡಿದ್ದಾರೆ. ಇನ್ನೊಂದು ಕಡೆಗೆ ದರ್ಶನ್ ಅವರು ಬೆಳಗಿನಿಂದನೂ ಕೂಡ ಒಂದು ಹೋಪ್ ಇಟ್ಕೊಂಡಿದ್ರು, ಇವತ್ತು ಬರ್ತಾರೆ ಅನ್ನುವ ಒಂದು ಹೋಪ್ ಅನ್ನ ಇಟ್ಕೊಂಡು ಕಾಯ್ತಾ ಇದ್ರು ಅನ್ನುವ ಮಾಹಿತಿ ನಮಗೆ ಸಿಕ್ಕಿರ್ತಕ್ಕಂಥದ್ದು. ಆದ್ರೆ ಅವರಿಗೆ ಈಗ ನಿರಾಸೆ ಆಗಿರ್ತಕ್ಕಂಥದ್ದು. ನಾಳೆ ಏನು ಕೋರ್ಟ್ ಮುಂದೆ ದರ್ಶನ್ ಅವರು ಮತ್ತೊಮ್ಮೆ ಹಾಜರಾಗ್ತಾರೆ. ಆ ಬಳಿಕ ಕೆಲವೊಂದಷ್ಟು ಕ್ಲಾರಿಟಿ ಸಿಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ನಾಳೆ ಚಾರ್ಜ್ ಶೀಟ್ ಸಲ್ಲಿಕೆ ವಿಚಾರವೂ ಕೂಡ ಮುನ್ನೆಲೆಗೆ ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾಳೆ ವಕೀಲರನ್ನು ಕೂಡ ವಿಜಯಲಕ್ಷ್ಮಿ ಜೊತೆಗೆ ಕರ್ಕೊಂಡು ಬರ್ತಾರೆ ಅನ್ನುವ ಮಾಹಿತಿ ಈಗ ನಮ್ಗೆ ಲಭ್ಯವಾಗಿರ್ತಕ್ಕಂಥದ್ದು. ನಾಳಿನ ಮಟ್ಟಿಗೆ ದರ್ಶನ್ ಅವರ ಪತ್ನಿ ಬರೋದು, ಜೊತೆಗೆ ನಾಳೆ ವಕೀಲರು ಬರೋದು, ನಿಜಕ್ಕೂ ಈ ಒಂದು ದರ್ಶನ್ ಅವರ ಭೇಟಿ ನಾಳೆ ಮಹತ್ವ ಹೋಗುತ್ತೆ. ಯಾಕಂದ್ರೆ ಚಾರ್ಜ್ ಶೀಟ್ ನಲ್ಲಿ ಇರ್ತಕ್ಕಂಥ ಎಲ್ಲಾ ಅಂಶಗಳು ಈಗಾಗಲೇ ದರ್ಶನ್ ಅವರಿಗೆ ಗೊತ್ತಾಗಿದೆ. ಈಗ ನಾವು ಮುಂದಿನ ಕ್ರಮಗಳನ್ನ ಏನ್ ತೆಗೆದುಕೊಂಡಿದ್ವಿ ಅನ್ನೋದನ್ನ ನಾಳೆ ಅವರು ಬಳ್ಳಾರಿ ಜೈಲಿಗೆ ಬಂದು ಇವತ್ತು ವಿಜಯಲಕ್ಷ್ಮಿ ಅವರು ದರ್ಶನ್ನ ಭೇಟಿ ಆಗ್ತಾರೆ ಅನ್ನುವಂತಹ ವಿಚಾರ ಇತ್ತು. ಪತ್ನಿಯ ಭೇಟಿಯ ನಿರೀಕ್ಷೆಯಲ್ಲಿ ದರ್ಶನ್ ಇದ್ರು, ಆದರೆ ಅವರಿಗೆ ನಿರಾಸೆ ಆಗ್ತಾ ಇದೆ. ದಿಢೀರಂತ ವಿಜಯಲಕ್ಷ್ಮಿ ಈ ಭೇಟಿಯನ್ನ ರದ್ದುಗೊಳಿಸಿದ್ದಾರೆ. ದರ್ಶನ್ ನೋಡೋದಕ್ಕೆ ಇವತ್ತು ಬರೋದಾಗಿ ಹೇಳಿದ್ರು, ಇದೀಗ ದಿಢೀರ್ ಭೇಟಿಯನ್ನ ರದ್ದು ಮಾಡಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ಕಾರಣ ನಾಳೆ ವಕೀಲರ ಜೊತೆ ಬರೋದಾಗಿ ವಿಜಯಲಕ್ಷ್ಮಿ ಅವರು ತಿಳಿಸಿದ್ದಾರೆ. ವಕೀಲರ ಜೊತೆ ಬಂದು ಮುಂದಿನ ಕಾನೂನು ಹೋರಾಟದ ಬಗ್ಗೆ ಚರ್ಚೆ, ಜಾಮೀನು ಅರ್ಜಿ ವಿಚಾರವಾಗಿ ಚರ್ಚೆ, ಇತ್ಯಾದಿ ಇತ್ಯಾದಿ ಈ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡೋದಕ್ಕೆ ವಕೀಲರ ಜೊತೆನೆ ಹೋಗ್ತೀನಿ ಅಂತ ಹೇಳಿ ವಿಜಯಲಕ್ಷ್ಮಿ ಅವರು ಹೇಳಿದಾರಂತೆ. ಸೊ ನಾಳೆ ದರ್ಶನ್ ಕಸ್ಟಡಿ ಅಂತ್ಯವಾಗುವ ಹಿನ್ನೆಲೆ ಕೋರ್ಟ್ ಕಲಾಪ ಮುಗಿದ ಬಳಿಕ ಎಲ್ಲವನ್ನೂ ಚರ್ಚೆ ಮಾಡಿ ಹೋಗುವ ಬಗ್ಗೆ ವಿಜಯಲಕ್ಷ್ಮಿ ಅವರು ಚಿಂತನೆಯನ್ನ ನಡೆಸಿದ್ದಾರೆ. ಹೀಗಾಗಿ ಇವತ್ತು ಭೇಟಿ ರದ್ದು ಮಾಡಿದ್ದಾರೆ ವಿಜಯಲಕ್ಷ್ಮಿ ಅವರು. ಇವತ್ತು ಭೇಟಿ ಆದರೂ ಮಾಮೂಲಿ ಕುಶಲೋಪರಿ, ಒಂದಿಷ್ಟು ತಿಂಡಿ, ಡ್ರೈ ಫ್ರೂಟ್ಸು, ಬಟ್ಟೆ ಇಷ್ಟೇ ಆಗುತ್ತೆ. ಕಾನೂನು ಹೋರಾಟದ ಬಗ್ಗೆ ಮತ್ತೆ ಚರ್ಚೆ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ನಾಳೆ ಕಸ್ಟಡಿ ಅಂತ್ಯ ಆಗ್ಬಿಡ್ಲಿ, ಒಂದು ಕಡೆ ಮುಂದಿನ ವಿಚಾರದ ಬಗ್ಗೆ ಚರ್ಚೆ ಮಾಡಬಹುದು ಅಂತ ನಾಳೆಗೆ ಮುಂದೂಡಿದ್ದಾರೆ. ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ರೇಣುಕಾರಾಧ್ಯ ಈಗ ಫೋನ್ ಸಂಪರ್ಕದಲ್ಲಿ. ರೇಣುಕಾರಾಧ್ಯ, ವಿಜಯಲಕ್ಷ್ಮಿ ಸಂಜೆ 4 ಗಂಟೆಗೆ ಬರಬಹುದು ಅಂತ ನಿರೀಕ್ಷೆ ಇತ್ತು ಇವತ್ತು, ಈಗ ನಾಳೆಗೆ ಬರ್ತಿದ್ದಾರೆ ಅಂತ. ನಾಳೆ ಎಷ್ಟು ಗಂಟೆಗೆ ಭೇಟಿ ಆಗ್ತಾರಂತೆ, ಏನು ಉದ್ದೇಶ ಭೇಟಿದು, ಏನು ಅಪ್ಡೇಟ್ಸ್ ಕೊಡ್ತೀರಿ? ಫೈನ್, ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಈಗಾಗಲೇ ದರ್ಶನ್ ಭೇಟಿಗಾಗಿ ಎಲ್ಲ ರೀತಿಯ ಸಿದ್ಧತೆಯನ್ನ ವಿಜಯಲಕ್ಷ್ಮಿ ಮಾಡ್ಕೊಂಡಿದ್ರು. ಇವತ್ತು ಸಂಜೆ 4 ಗಂಟೆಗೆ ವಿಜಯಲಕ್ಷ್ಮಿ ಅವರು ದರ್ಶನ್ನ ಭೇಟಿ ಆಗ್ತಾರೆ ಅನ್ನುವಂತಹ ಸಾಧ್ಯತೆ ಇತ್ತು ಮತ್ತು ಸಂಜೆ 4 ಗಂಟೆಗೆ ಅಂತ ಸಮಯವೂ ಕೂಡ ನಿಗದಿಯಾಗಿತ್ತಂತೆ. ಆದರೆ ದಿಢೀರಂತ ವಿಜಯಲಕ್ಷ್ಮಿ ಅವರು ಈ ಭೇಟಿಯ ಸಮಯವನ್ನ ರದ್ದುಗೊಳಿಸಿದ್ದಾರೆ. ಇವತ್ತಿನ ಬದಲಿಗೆ ನಾಳೆ. ಎಸ್, ರೇಣುಕಾರಾಧ್ಯ ಮತ್ತೆ ಕನೆಕ್ಟ್ ಆಗಿದ್ದಾರೆ. ರೇಣುಕಾರಾಧ್ಯ, ಸದ್ಯಕ್ಕೆ ಭೇಟಿಯ ಸಮಯ ಬದಲಾಗಿದೆ, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ಈ ವಿಚಾರವಾಗಿ? ಶ್ರೀಪಾದ್, ಸಿಕ್ಕಿರ್ತಕ್ಕಂಥ ಮೂಲಗಳ ಪ್ರಕಾರ ಅವರು ಇವತ್ತು ಸಂಜೆ 4 ಗಂಟೆಗೆ ದರ್ಶನ್ ಅವರನ್ನ ಭೇಟಿ ಆಗ್ಬೇಕಿತ್ತು, ವಿಜಯಲಕ್ಷ್ಮಿ ಹಾಗೂ ದರ್ಶನ್ ಅವರ ತಾಯಿ ಮೀನಾ ಅವರು. ಆದ್ರೆ ಕಾರಣಾಂತರಗಳಿಂದ ಈ ದಿಢೀರಾಗಿ ಈಗ ಭೇಟಿಯನ್ನ ರದ್ದು ಮಾಡಿದ್ದಾರೆ. ಅವರ ಕಾರಣಗಳು ನಮ್ಗೆ ಈಗ ಗೊತ್ತಾಗಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ನಾಳೆ ದರ್ಶನ್ ಅವ್ರಿಗೆ ಮತ್ತೆ ಕಸ್ಟಡಿ ಅಂತ್ಯ ಆಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ನಾಳೆ ಕೋರ್ಟ್ ಕಲಾಪ ಇರುತ್ತೆ. ದರ್ಶನ್ ಅವರು ನಾಳೆ ವಿಸಿ ಮೂಲಕ ಜಡ್ಜ್ ಮುಂದೆ ಹಾಜರಾಗ್ತಾರೆ. ಆ ಬಳಿಕ ಮತ್ತೆ ಅವರ ಒಂದಷ್ಟು ಕೇಸ್ಗಳ ಬಗ್ಗೆ ಮಾತನಾಡೋದಕ್ಕೆ ಕೂಡ ಸಮಯ ಸಿಗುತ್ತೆ. ಹೀಗಾಗಿ ನಾಳೆ ಭೇಟಿ ಮಾಡಬಹುದು ಅನ್ನುವ ಒಂದು ಯೋಚನೆಯಲ್ಲಿ ಅವರು ಇವತ್ತು ದಿಢೀರಾಗಿ ಬಳ್ಳಾರಿ ಜೈಲಿಗೆ ಏನು ಬರಬೇಕಾಗಿತ್ತು ಆ ಒಂದು ಭೇಟಿಯನ್ನ ರದ್ದು ಮಾಡಿದ್ದಾರೆ. ಇನ್ನೊಂದು ಕಡೆಗೆ ದರ್ಶನ್ ಅವರು ಬೆಳಗಿನಿಂದನೂ ಕೂಡ ಒಂದು ಹೋಪ್ ಇಟ್ಕೊಂಡಿದ್ರು, ಇವತ್ತು ಬರ್ತಾರೆ
ಅನ್ನುವ ಒಂದು ಹೋಪ್ ಅನ್ನ ಇಟ್ಕೊಂಡು ಕಾಯ್ತಾ ಇದ್ರು ಅನ್ನುವ ಮಾಹಿತಿ ನಮಗೆ ಸಿಕ್ಕಿರ್ತಕ್ಕಂಥದ್ದು. ಆದ್ರೆ ಅವರಿಗೆ ಈಗ ನಿರಾಸೆ ಆಗಿರ್ತಕ್ಕಂಥದ್ದು. ನಾಳೆ ಏನು ಕೋರ್ಟ್ ಮುಂದೆ ದರ್ಶನ್ ಅವರು ಮತ್ತೊಮ್ಮೆ ಹಾಜರಾಗ್ತಾರೆ. ಆ ಬಳಿಕ ಕೆಲವೊಂದಷ್ಟು ಕ್ಲಾರಿಟಿ ಸಿಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ನಾಳೆ ಚಾರ್ಜ್ ಶೀಟ್ ಸಲ್ಲಿಕೆ ವಿಚಾರವೂ ಕೂಡ ಮುನ್ನೆಲೆಗೆ ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾಳೆ ವಕೀಲರನ್ನು ಕೂಡ ವಿಜಯಲಕ್ಷ್ಮಿ ಜೊತೆಗೆ ಕರ್ಕೊಂಡು ಬರ್ತಾರೆ ಅನ್ನುವ ಮಾಹಿತಿ ಈಗ ನಮಗೆ ಲಭ್ಯವಾಗಿರ್ತಕ್ಕಂಥದ್ದು. ನಾಳಿನ ಮಟ್ಟಿಗೆ ದರ್ಶನ್ ಅವರ ಪತ್ನಿ ಬರೋದು, ಜೊತೆಗೆ ನಾಳೆ ವಕೀಲರು ಬರೋದು, ನಿಜಕ್ಕೂ ಈ ಒಂದು ದರ್ಶನ್ ಅವರ ಭೇಟಿ ನಾಳೆ ಮಹತ್ವ ಹೋಗುತ್ತೆ. ಯಾಕಂದ್ರೆ ಚಾರ್ಜ್ ಶೀಟ್ ನಲ್ಲಿ ಇರ್ತಕ್ಕಂಥ ಎಲ್ಲಾ ಅಂಶಗಳು ಈಗಾಗಲೇ ದರ್ಶನ್ ಅವರಿಗೆ ಗೊತ್ತಾಗಿದೆ. ಈಗ ನಾವು ಮುಂದಿನ ಕ್ರಮಗಳನ್ನ ಏನ್ ತೆಗೆದುಕೊಂಡಿದ್ವಿ ಅನ್ನೋದನ್ನ ನಾಳೆ Okay, thank you, ರೇಣುಕಾ ರಾಜ್, ಮಾಹಿತಿಗಾಗಿ. ಅವರು